ನಮ್ಮಪ್ಪ ಯಾಕೆ ಈ ತರ ಫ್ಲವರ್ಸ್ ಪಿಕ್ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ವಿಷಯ ಇಲ್ಲಿದೆ, ಕಂಪ್ಲೀಟ್ ಆಗಿ ವ್ಲಾಗ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಮ್ಯಾಟರ್ ಏನಪ್ಪಾ ಅಂತ ಅಂದ್ರೆ, ಕಾಫಿ ಹಾರ್ವೆಸ್ಟ್ ಮಾಡೋ ಟೈಮ್ ಬಂದೇ ಬಿಟ್ಟಿತ್ತು. ಇನ್ನೇನ್ ಕಾಫಿ ಕೊಯ್ಬೇಕಲ್ಲ ಅಂತ ಆ ಹಾರ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪೂಜೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಅನ್ಬಿಟ್ಟು ನಾನು ನಮ್ಮಪ್ಪ ಈ ತರ ತೋಟಕ್ಕೆ ಹೋಗಿ ಪೂಜೆ ಮಾಡೋಣ ಅಂತ ಹೊರಟ್ವಿ. ಇದೊಂದು ನಂಬಿಕೆನೆ ಆಗಿರುತ್ತೆ ನಮ್ ಕಡೆ ಅಂತ ಹೇಳ್ಬೋದು, ಒಳ್ಳೆ ಫಸಲು ಸಿಗ್ಲಿ ಅಂತ. ಹಾಗೆ ನೀವು ಎಲ್ಲ ಕೇಳ್ಕೊಳ್ಳಿ, ಪ್ರತಿ ವರ್ಷ ನಮ್ಗೆ ಮಸ್ತ್ ಆಗಿ ಜಾಸ್ತಿ ಕಾಫಿ ಸಿಗ್ಲಿ ಅಂತ. ಹಾಗೇನೆ ನಮ್ ಮಲ್ನಾಡವರಿಗಂತೂ 1 ಕಪ್ ಕಾಫಿ ಇಲ್ದೆ ಅವ್ರ ಡೇನೆ ಸ್ಟಾರ್ಟ್ ಆಗಲ್ಲ ಅಂತ ಹೇಳ್ಬೋದು ನಿಜವಾಗ್ಲು. ಹಾಗೆ ಯಾರೆಲ್ಲ ಕಾಫಿ ಲವರ್ಸ್ ಇದ್ರೆ ಒಂದ್ ಕಮೆಂಟ್ ಹಾಕ್ಬಿಡಿ ಕಾಫಿ ಅಂತ. ಹಾಗೇನೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿರೋದು ಬಂದ್ಬಿಟ್ಟು ರೋಬಸ್ಟಾ ಕಾಫಿ ಆಗಿರುತ್ತೆ. ಸ್ಟ್ರಾಂಗ್ ಫ್ಲೇವರ್, ಸ್ಟ್ರಾಂಗ್ ಅರೋಮಾ, ಜಸ್ಟ್ ಲೈಕ್ ಮಲ್ನಾಡ್ ಲೈಫ್ ಅಂತಾನೆ ಹೇಳ್ಬೋದು ತಾನೆ. ಇವಾಗ ಬನ್ನಿ ನೋಡ್ಕೊಂಡ್ ಬರೋಣ ನಮ್ಮಪ್ಪ ಯಾವ ತರ ಪೂಜೆ ಮಾಡಿದ್ರು ಅಂತ. ಹೇಗ್ ಪೂಜೆ ಮಾಡಿದ್ರು ಅಂತ ನೋಡ್ಕೊಂಡ್ ಬಂದ್ರಿ ಅಲ್ವಾ? ನಿಮಗೆ ಏನ್ ಅನ್ನಿಸ್ತು ಅಂತ ಒಂದ್ ಕಮೆಂಟ್ ಹಾಕಿ. ಹಾಗೇನೆ 1 ಕಪ್ ಕಾಫಿ ಹಿಂದೆ ಎಷ್ಟೆಲ್ಲ ಸ್ಟ್ರಗಲ್ ಇರುತ್ತೆ ಅಂತ ಫಾರ್ಮರ್ಸ್ ಮಾತ್ರ ನಿಜವಾಗ್ಲೂ ಗೊತ್ತಿರುತ್ತೆ. ಹಾಗೇನೆ ಕಾಫಿ ಮಾತ್ರ ಅಲ್ಲ, ನಮ್ ಕಡೆ ಹಾಗೆ ನಮ್ಮ ಮನೆಯಲ್ಲಿ ಅಂತಾನೆ ಹೇಳ್ಬೋದು, ಬೇರೆದ್ರಲ್ಲೂ ಹೀಗೆ ಪೂಜೆ ಮಾಡ್ಬಿಟ್ಟೆ ನಾವು ಸ್ಟಾರ್ಟ್ ಮಾಡೋದು. ಭತ್ತ ಆಗಿರ್ಬೋದು, ಹಣ್ಣಾಗಿರ್ಬೋದು, ಬೇರೆ ಏನೇ ಆದ್ರೂ ಸಹ ನಾವು ಬೆಳೆದು ಅದನ್ನ ಫಸ್ಟ್ ಪೂಜೆ ಮಾಡಿ ಆಮೇಲೆ ನಾವು ಅದನ್ನ ಕುಯ್ಯಕ್ಕೆ ಅಂತ ಸ್ಟಾರ್ಟ್ ಮಾಡಿ ಹಾರ್ವೆಸ್ಟ್ ಮಾಡೋದು ಮಾತ್ರ ನಮ್ ಕೈಲಿರುತ್ತೆ. ಹಾಗೆ ಬ್ಲೆಸ್ಸಿಂಗ್ಸ್ ನೇಚರ್ ಇಂದ ಬರುತ್ತೆ ಅಂತ ಅನ್ಕೊಳ್ತೀನಿ. ಈ ಕಾಫಿ ಜಸ್ಟ್ ಬೇವರೇಜ್ ಅಲ್ಲ, ಇದು ನಮ್ಮ ಸಂಸ್ಕೃತಿ, ನಮ್ಮ ಭಾವ, ಹಾಗೆ ನಮ್ಮ ಜೀವನ ಅಂತಾನೆ ಹೇಳ್ಬೋದು. ಇದೆಲ್ಲ ನಿಜವಾಗ್ಲೂ ಆಲ್ರೆಡಿ ಇವಾಗ್ಲೇ ತುಂಬಾ ಕಡೆ ಸ್ಟಾಪ್ ಆಗ್ಬಿಟ್ಟಿದೆ. ಹಾಗೆ ಮುಂದಿನ ಜನರೇಷನ್ ಅಲ್ಲಿ ಇರುತ್ತೋ ಇಲ್ವೋ ಅಂತ ಮಾತ್ರ ಗೊತ್ತಿಲ್ಲ. ಆದ್ರೆ ನಾವು ಮಾತ್ರ ಬಿಡಬಾರ್ದು ಅಂತ ನಮ್ಮ ಮನೆಯವರು ಹಾಗೆ ನಾವುಗಳು ಅನ್ಕೊಂಡಿದೀವಿ. ಹಾಗೇನೆ ರೆಸ್ಪೆಕ್ಟ್ ಫಾರ್ಮರ್, ರೆಸ್ಪೆಕ್ಟ್ ಅಂಡ್ ಪ್ರೊಟೆಕ್ಟ್ ನೇಚರ್ ಅಂತ ಹೇಳ್ತಾ ನನ್ನ ಈ ವ್ಲಾಗ್ ನ ಮುಗಿಸ್ತೇನೆ. ಈ ಒಂದು ವ್ಲಾಗ್ ನಿಮ್ಗೆಲ್ಲ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದ್ರ ಜೊತೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್, ಕಮೆಂಟ್, ಶೇರ್ ಮಾಡ್ಕೊಳ್ಳಿ. ನಾನು ನಿಮ್ಮ ಪ್ರೀತಿಯ ನಿಮ್ಮ ಮಗಳು ಪ್ರಿಯಾಂಕಾ NV.